ಹೊಸ ಗಾಡಿ ತೊಗೋಬೇಕು. ಇರೋ ಗಾಡಿಗಳಿಗೆ ರೇಟ್ ಕೊಡ್ತಾ ಇಲ್ಲ. ಅವ್ನು ಕೊಟ್ಟಿದ್ದು ಇದು ನೋಡ್ರಿ 29 ರೂಪಾಯಿ ಕಿಲೋಮೀಟ್ರ್ ಕೊಟ್ಟವನೆ. ನಮ್ಗೆ EMI ಹೊಂಚೋದು ಕಷ್ಟ ಆಗೋಗುತ್ತೆ. 100 ಕಿಲೋಮೀಟ್ರ್ ಓಡಿದೆ, 1430 ರೂಪಾಯಿ. 300 ರೂಪಾಯಿ ಗ್ಯಾಸ್ ಹೋದರೆ ಇನ್ನು 1200 ರೂಪಾಯಿ ಅಷ್ಟೇ ನಾನು ದುಡ್ದಿರೋದು. ಯಾರ್ದೋ ವೀಡಿಯೋ ನೋಡ್ಬಿಟ್ಟು ಅಥವಾ ನನ್ನ ವೀಡಿಯೋನ ಅಥವಾ ಇನ್ನೊಬ್ರದ್ದು ಯಾರ್ದೋ ಇವ್ರು ಚೆನ್ನಾಗಿ ಮಾಡ್ತಾವ್ರೆ ದುಡಿಮೆನ ನಮಗೂ ಆಗುತ್ತೆ ಅಂತ ಅಂದ್ಕೊಂಡೆಲ್ಲ ಗಾಡಿಗಳು ಹಾಕಕ್ಕೆ ಹೋಗ್ಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಒಂದು ವಿಡಿಯೋಗೆ ಸುಸ್ವಾಗತ ನಿಮಗೆಲ್ಲ. ಸೊ ಇವತ್ತು ಮನೆಯಿಂದ ಯಾವುದೋ ಡ್ಯೂಟಿ ಬಿದ್ದಿಲ್ಲ, ಟೈಮ್ 9:30 ಆಗಿದೆ. ಸೊ ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಹೋಗ್ತಾಯಿದ್ದೀನಿ ಮುಂದೆ ಯಲಹಂಕ ಸೈಡ್ಗೆ. ಸೊ ನೋಡೋಣ ಯಲಹಂಕದಿಂದ ಏನಾದ್ರು ಡ್ಯೂಟಿ ಬೀಳುತ್ತಾ, ಹೆಂಗೆ ಏನೋ ಇವತ್ತು ಹೆಂಗಿದಾವೆ ಡ್ಯೂಟಿಗಳು ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ರ್ಯಾಪಿಡೋದಲ್ಲಿ ಇವಾಗ ಒಂದು ಡ್ಯೂಟಿ ಬಿತ್ತು, ಪಿಕ್ ಮಾಡಿದ್ದೀನಿ. ಸೊ ನೋಡಿ, ಮೆಜೆಸ್ಟಿಕ್ಕಿಗೆ ಇರೋದು ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 474 ರೂಪಾಯಿ ತೋರಿಸಿದ್ದು ನನಗೆ. ಸೊ ಒಂದು ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಬಿಸಿ ಬರ್ತಾಯಿದೆ. ಸೊ ಫ್ರೆಂಡ್ಸ್, ಫಸ್ಟ್ ಡ್ಯೂಟಿ ಬಂದು ಸಿಂಗನಾಯ್ಕನಹಳ್ಳಿ ವಜ್ರಮ್ ಅಪಾರ್ಟ್ಮೆಂಟಿಂದ ಪೀಣ್ಯ ಆಗಿದ್ದು. ಸೊ ಪೀಣ್ಯಾಗಿ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ, 408 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ ಬಂದು 23 ಕಿಲೋಮೀಟ್ರ್ ಗಾಡಿ ಓಡಿದೆ. 17 ರೂಪಾಯಿ ಪರ್ ಕಿಲೋಮೀಟ್ರ್ ಕೊಟ್ಟಿರೋದು ರ್ಯಾಪಿಡೋದಲ್ಲಿ. ಸೊ ನೋಡೋಣ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಏನು ಅಂತ. ವಿದ್ಯಮಾನ ನಗರ್ ಮೇನ್ ರೋಡು, ಪೀಣ್ಯ ಅಲ್ಲ, ವಿದ್ಯಮಾನ ನಗರ್ ಮೇನ್ ರೋಡು. ಸೊ 408 ರೂಪಾಯಿ ಕೊಟ್ಟಿದ್ದಾನೆ. ನೋಡೋಣ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಏನು ಅಂತ. ಸೊ ಫ್ರೆಂಡ್ಸ್, ಇವಾಗ ಬಿದ್ರಲ್ಲಿ ಡ್ರಾಪ್ ಮಾಡಿದೆ ರ್ಯಾಪಿಡೋದಲ್ಲೇ. ಎಷ್ಟು ಕೊಟ್ಟವನೇ ಗೊತ್ತಾ, ರ್ಯಾಪಿಡೋದಲ್ಲಿ 33 ಕಿಲೋಮೀಟ್ರ್ ಬಂದಿರೋದು. 110 ನಿಮಿಷ, ಆಲ್ಮೋಸ್ಟ್ ಇನ್ನು 10 ನಿಮಿಷ ಕಮ್ಮಿ 2 ಅವರ್ಗೆ. ಸೊ 1 ಅವರ್ 50 ನಿಮಿಷ ಟ್ರಾವೆಲ್ ಆಗಿರೋದು. 561 ರೂಪಾಯಿ ಕೊಟ್ಟವನೆ. ಅಲ್ಲಿಗೆ 16 ರೂಪಾಯಿ 1 ಕಿಲೋಮೀಟ್ರ್ ಕೌಂಟು ಅವ್ನು ಕೊಟ್ಟಿರೋದು. ಅದು ಹೆಂಗೆ ಯಾವ ಥರ ರೇಟ್ ಕ್ಯಾಲ್ಕುಲೇಟ್ ಮಾಡ್ತಾವನೋ, ಗೌರ್ಮೆಂಟ್ ಕೊಟ್ಟಿರೋ ರೇಟ್ಗೂ ಇವ್ನು ಕೊಡ್ತಾ ಇರೋ ರೇಟ್ಗೂ ಗೊತ್ತಿಲ್ಲ. ಬಿಸಿಲು ನೋಡಿದ್ರೆ ಹಿಂಗೈತೆ. ನಾನ್ AC ಬುಕ್ ಮಾಡಿರೋದು, AC ಹಾಕಂಗಿಲ್ಲ. ಫೋನ್ ನೋಡಿದ್ರೆ 2 ಸಲ ಹೀಟ್ ಆಗ್ಬಿಟ್ಟು ಆಫ್ ಆಯಿತು. ಸೊ ಅದು ಏನಂತ ಕೊಡ್ತಾನೋ ರೇಟು ಗೊತ್ತಿಲ್ಲ. 561 ರೂಪಾಯಿ ಕೊಟ್ಟವನೇ ನೋಡಿ. 2 ಅವರ್ ಬಂದಿರೋದು. 2 ಅವರ್ ವರ್ತೇ ಇಲ್ಲ ಇದು ನಿಜವಾಗ್ಲೂ ಬಂದಿದ್ದು. ನಾನು ಸುಮ್ಮನೆ ಎತ್ಕೊಂಡಲ್ಲ ಡ್ಯೂಟಿ ಇದು ಅನಿಸ್ತು. ಎತ್ಕೊಂಡಿಲ್ದಂಗೆ ಅಲ್ಲೇ ಬೇರೆ ಯಾವ್ದಾರು ನೋಡ್ಕೊಂಡಿದ್ರು ಆಗಿರೋದು. ಸುಮ್ಮನೆ ಡ್ಯೂಟಿ ಎತ್ಕೊಂಡ್ಬಿಟ್ಟಿದ್ದು. ಲಾಸ್, ನಿಜವಾಗ್ಲೂ ಲಾಸ್ ಇದು ಬಂದಿದ್ದು. ನಾವು ಮೀಟ್ರ್ ಟ್ಯಾಕ್ಸಿ ಹಾಕಿದ್ದಿದ್ರೆ 8 ರೂಪಾಯಿ, 80, 160, 240 ಅಂದರೆ ಇನ್ನೂ 240 ರೂಪಾಯಿ ಜಾಸ್ತಿ ಬಂದಿರೋದು. ಕಸ್ಟಮರ್ ಒಪ್ಕೊಳಲ್ಲ, ಕೆಲವ್ರು ಒಪ್ಕೊಳ್ತಾರೆ, ಕೆಲವ್ರು ಒಪ್ಕೊಳಲ್ಲ ಮೀಟ್ರದ ಅಮೌಂಟ್ ಕೊಡೋಕ್ಕೆ. ಏನು ಮಾಡೋಣ ನೋಡಿ. ಇವಾಗ ಡ್ಯೂಟಿಗಳು ಬೇರೆ ಬೀಳ್ತಾವೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ನೀ ಸೈಡ್ಗೆ ಹಾಕೋಣ ಎಲ್ಲಾದರೂ ಒಂದು ಹತ್ರ ಡ್ಯೂಟಿ ಬೀಳುತ್ತೆ ಇಲ್ವೋ ನೋಡೋಣ. ಬಿದ್ರಳ್ಳಿಯಿಂದ ಕಮ್ಮಗೊಂಡನಹಳ್ಳಿ ಒಂದು ಡ್ಯೂಟಿ ಬಿತ್ತು ರ್ಯಾಪಿಡೋದಲ್ಲೇ. 84 ನಿಮಿಷ ಬಂದಿದ್ದೀನಿ. ಅಲ್ಲಿಂದ 26.27 ಕಿಲೋಮೀಟ್ರು. ಅವ್ನು ಕೊಟ್ಟಿರೋ ರೇಟ್ ಬಂದ್ಬಿಟ್ಟು 457 ರೂಪಾಯಿ. 17 ರೂಪಾಯಿ 1 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. 17 ರೂಪಾಯಿ 1 ಕಿಲೋಮೀಟ್ರು. ರ್ಯಾಪಿಡೋದಲ್ಲಿ ರೇಟ್ ಕೊಡ್ತಾನೆ ಅಂತ ಎಲ್ಲ ಜನ ಊಬರ್ ಮಾಡೋದು ಬಿಟ್ಬಿಟ್ಟು ರ್ಯಾಪಿಡೋ ಮಾಡ್ತವ್ರೆ. ರ್ಯಾಪಿಡೋದವನು ಊಬರ್ ಥರನೇ ಆಟ ಕಲಿತವನೆ. ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಊಬರಲ್ಲಿ ಕೊಡ್ತಾ ಇದ್ದಿದ್ದು ಇದೇ ರೇಟು, 13 ರೂಪಾಯಿ 14 ರೂಪಾಯಿ ಕಿಲೋಮೀಟ್ರು. ನಾನು ರ್ಯಾಪಿಡೋದಲ್ಲಿ ಕೊಡ್ತಾ ಇರೋದು ಇದೇ ರೇಟೇನೆ. ರ್ಯಾಪಿಡೋದಲ್ಲಿ ಏನು ಜಾಸ್ತಿ ಕೊಡ್ತಾ ಇಲ್ಲ. ನಮ್ಮ ಯಾತ್ರೆಯಲ್ಲಿ ರೇಟ್ ಚೆನ್ನಾಗಿ ಕೊಡ್ತಾನೆ, ಬಟ್ ಡ್ಯೂಟಿಗಳು ಅಷ್ಟೊಂದು ಬೀಳಲ್ಲ ಅನ್ನೋದು ಬಿಟ್ಟರೆ. ಒಂದು ನಮ್ಮ ಯಾತ್ರೆಯಲ್ಲಿ ಮಿನಿಮಮ್ 19 ರೂಪಾಯಿ 20 ರೂಪಾಯಿ ಇದ್ದೇ ಇರುತ್ತೆ ಕಿಲೋಮೀಟ್ರಿಗೆ. ಸೊ ನೋಡಿ ಯೋಚನೆ ಮಾಡಿಬಿಟ್ಟು ಗಾಡಿ ಹಾಕ್ಲಾ ಅಂತ ಮೆಸೇಜ್ ಹಾಕ್ತಾನೇ ಇರ್ತೀರಾ. ಹೊಸ ಗಾಡಿ ತೊಗೋಬೇಕು. ಹಿಂಗಿದೆ ಪರಿಸ್ಥಿತಿ. ಇರೋ ಗಾಡಿಗಳಿಗೆ ರೇಟ್ ಕೊಡ್ತಾ ಇಲ್ಲ. ಅವ್ನು ಕೊಟ್ಟಿರೋ ರೇಟಲ್ಲಿ ಬಾಯಿ ಮುಚ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದೀವಿ. ಇಂಥದ್ರಲ್ಲಿ ನೀವು ಸುಮ್ಮನೆ ಹೊಸ ಗಾಡಿಗಳು ಹಾಕಿ ಇಲ್ಲದೇ ಇರೋ ಲೋನ್ನೆಲ್ಲ ತಲೆ ಮೇಲೆ ಹಾಕ್ಕೊಂಡು ಯಾಕೆ ಬೇರೆ ಯಾವ್ದಾದ್ರು ಕೆಲಸ ಮಾಡ್ಕೊಂಡು ಆರಾಮಾಗಿರಿ.
ಡ್ಯೂಟಿ ನಡೀತಾ ಇದೆಯಪ್ಪ ಅಂದಾಗ ಬಿಡಿ ಹೋಗ್ಲಿ ಹಾಕ್ಕೊಡಿ ಅಂತ ಅನ್ಬೋದು. ರೇಟ್ ನೋಡಿದ್ರೆ ಹಿಂಗೆ ಕೊಡ್ತಾ ಇದ್ದಾನೆ ಇವಾಗ. ಸೊ ರೇಟ್ ಈ ಥರ ಕೊಟ್ಟಾಗ ನಿಮ್ಗೆ EMI ಹೊಂಚೋದು ಕಷ್ಟ ಆಗೋಗುತ್ತೆ. ನೋಡಿ ಗಾಡಿ ಬೆಳಿಗ್ಗೆಯಿಂದ 100 ಕಿಲೋಮೀಟ್ರ್ ಓಡಿದೆ, 1430 ರೂಪಾಯಿ ನಾನು ದುಡ್ದಿರೋದು. 102 ಕಿಲೋಮೀಟ್ರ್ ಗಾಡಿ ಓಡಿದೆ. ಸೊ ಈ ಥರ ಅರ್ಧ ಟ್ಯಾಂಕ್ CNG ಖಾಲಿ ಆಗಿದೆ ಎಕ್ಸಾಕ್ಟಾಗಿ. 1500 ದುಡ್ದಿದ್ದೀನಿ. ಅಲ್ಲಿಗೆ 300 ರೂಪಾಯಿ ಗ್ಯಾಸೇ ಹೋಯ್ತು. ಅದರಲ್ಲಿ 300 ರೂಪಾಯಿ ಗ್ಯಾಸ್ ಹೋದರೆ ಇನ್ನು 1200 ರೂಪಾಯಿ ಅಷ್ಟೇ ನಾನು ದುಡ್ದಿರೋದು. ಸೊ ಈ ಥರ ಇದೆ ಪರಿಸ್ಥಿತಿ. ದಯವಿಟ್ಟು ನೋಡಿ ಮಾಡಿ ಗಾಡಿಗಳಾಕಿ. ದಯವಿಟ್ಟು ಗಾಡಿಗಳು ಸುಮ್ಮನೆ ಏನೋ ಯಾರ್ದೋ ವೀಡಿಯೋ ನೋಡ್ಬಿಟ್ಟು ಅಥವಾ ನನ್ನ ವೀಡಿಯೋನೋ ಅಥವಾ ಇನ್ನೊಬ್ರದ್ದು ಯಾರ್ದೋ ಇವ್ರು ಚೆನ್ನಾಗಿ ಮಾಡ್ತಾವ್ರೆ ದುಡಿಮೆನ ನಮಗೂ ಆಗುತ್ತೆ ಅಂತ ಅಂದ್ಕೊಂಡೆಲ್ಲ ಗಾಡಿಗಳು ಹಾಕಕ್ಕೆ ಹೋಗ್ಬೇಡಿ. ಯಾರಿಗೂ ಇಲ್ಲ ದುಡಿಮೆ. ಆ 1500-2000 ಉಳ್ಸೋಕ್ಕೂ ಎಷ್ಟು ಕಷ್ಟ ಬೀಳಬೇಕು ಈ ಥರ ರೇಟ್ ಕೊಟ್ಟಾಗ. ಯೋಚನೆ ಮಾಡ್ಬಿಟ್ಟು ಗಾಡಿಗಳು ಹಾಕಿ. ದಯವಿಟ್ಟು ಗಾಡಿಗಳು ಯಾರು ಹಾಕಕ್ಕೆ ಹೋಗಬೇಡಿ ಇವಾಗ ಸದ್ಯಕ್ಕೆ. ಸೊ ಕಮ್ಗೊಂಡಳ್ಳಿಯಿಂದನೇ ಇನ್ನೊಂದು ಡ್ಯೂಟಿ ಸಿಕ್ತು, ರಾಮಚಂದ್ರಪುರ ಡ್ರಾಪು. 5 ಕಿಲೋಮೀಟ್ರ್ ಇದ್ದಿದ್ದು. ಇದು ನೋಡಿರಿ 29 ರೂಪಾಯಿ ಕಿಲೋಮೀಟ್ರ್ ಕೊಟ್ಟವನೆ. ಸೊ ಈ ಥರ ಕೊಟ್ಟರೆ ನೋಡಿ, ಈ ಥರ ಕೊಟ್ಟರೆ ರೇಟ್ನ ಸೊ ಮಾಡ್ಬೋದಪ್ಪ. ಅಟ್ಲೀಸ್ಟ್ ಅರ್ಧ ಒಂದು 20 ರೂಪಾಯಿ 21 ರೂಪಾಯಿ ಆದರೂ ಬೇಡವಾ? ಸೊ ಮನೆಗೆ ಅಕ್ಕಿ ತೊಗೊಂಡೋಗ್ಬೇಕು. ಬನ್ನಿ ಇವಾಗ ಅಂಗಡಿ ಹೋಗ್ಬಿಟ್ಟು ಅಕ್ಕಿ ಮೂಟೆ ಎತ್ತು ಗಾಡಿಗೆ ಹಾಕೊಂಬಿಡೋಣ. ಸೊ ನೋಡಿ ಮಾಲಾಫೇಶ್ ಹತ್ರ ಇದ್ದೀನಿ. ಏರ್ಪೋರ್ಟಿಗೆ ಒಂದು ಡ್ಯೂಟಿ ಬಿದ್ದಿತ್ತು ಓಲಾದಲ್ಲಿ. 487 ರೂಪಾಯಿ ತೋರಿಸ್ತೈತೆ. ಟೋಲ್ ಕಟ್ಟಾಗಿ ಏನೂ ಸಿಗೋದೇ ಇಲ್ಲ ಅದರಲ್ಲಿ, ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೆ. ಸೊ ಮಾಲಾಫೇಶ್ ಹತ್ರ ಇದ್ದಾಗ ನನಗೆ ಸಾಕರ್ ನಗರ 80 ಫೀಟ್ ರೋಡಿಂದ ಅದ್ದೆ ವಿಶ್ವನಾಥ್ಪುರ ಪ್ರೆಸ್ಟೀಜ್ OSS ಅಪಾರ್ಟ್ಮೆಂಟಿಗೆ ಒಂದು ಡ್ಯೂಟಿ ಬಿತ್ತು. ಸೊ ಓಲಾದಲ್ಲಿ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಸೊ ಡ್ರಾಪ್ ಮಾಡಾದ್ಮೇಲೆ ರಾಜನಕುಂಟೆಲ್ಲೇ ಕುತ್ಕೊಂಡಿದ್ದೆ. ಸೊ ರಾಜನಕುಂಟೆಯಿಂದ ಮತ್ತೆ ಮಾರ್ಸಂದ್ರ ಒಳಗಡೆ ದುಡ್ಡು ತುಂಬ್ಕೊಂಡಿದ್ದ ಇನ್ನು ಮುಂದೆ. ಸೊ ಇಲ್ಲಿಗೊಂದು ಡ್ಯೂಟಿ ಬಿತ್ತು. ಫಸ್ಟು 182 ತೋರಿಸ್ತು, ಟೋಲ್ ಇನ್ಕ್ಲೂಡ್ ಆಗಿ ಅದು. ಸೊ ನಾನು ತೊಗೊಳ್ಲಿಲ್ಲ, ಇಷ್ಟೇ ರೇಟ್ ಇದೆಯಲ್ಲ ಅಂತ. ಸೊ ಆಮೇಲೆ ಕಸ್ಟಮರ್ 80 ರೂಪೀಸ್ ಆ್ಯಡ್ ಮಾಡಿದ್ರು. 273ನೋ 272ನೋ ತೋರಿಸ್ತು. ಸೊ ಓಕೆ ಅಂದ್ಬಿಟ್ಟು ತೊಗೊಂಡೆ. ಇಲ್ಲಿ ಬಂದ ಮೇಲೆ ಓಕೆ ಕಸ್ಟಮರ್ ಬೇರೆ ಯಾರೋ ಒಬ್ಬರು ಲೇಡೀಸ್ನ ಕಳಿಸಿದ್ರು ಅಷ್ಟೇ, ಅವ್ರು ಬಂದಿರಲಿಲ್ಲ. ಇಲ್ಲಿ ಫೋನ್ ಮಾಡಿದೆ ಸರ್ ಪೇಮೆಂಟ್ ಅಂತ. ಆಲ್ರೆಡಿ 80 ರೂಪೀಸ್ ಟಿಪ್ಸ್ ಆ್ಯಡ್ ಮಾಡಿದರು ಕಸ್ಟಮರು. ಇಲ್ಲಿ ಬಂದಮೇಲೆ ಮತ್ತೆ ಟೋಟಲ್ಲು 273 ಇದ್ದಿದ್ದು 373 ಮಾಡಿದ್ದಾರೆ ಪೇಮೆಂಟು. ಮತ್ತೆ 100 ರೂಪೀಸ್ ಆ್ಯಡ್ ಮಾಡಿದ್ರು. ಇಂಥವ್ರು ದಿನಕ್ಕೊಂದು 2-3 ಜನ ಸಿಕ್ಕರೆ ಸಾಕು. ಇದು ಓಲಾದಲ್ಲೇ ಬಂದಿದ್ದು ಟ್ರಿಪ್ಪು. ಸೊ ಇವಾಗ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಹೋಗ್ತಾಯಿದ್ದೀನಿ ಮಾರ್ಸಂದ್ರ ಕಡೆಗೆ.